ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನ ಅಂದ್ರೆ ನಿಮ್ಮಲ್ಲಿ ಯಾರ್ಯಾರಿಗೆ ಅದೇನು ಅಭಿಪ್ರಾಯ ಇದೆಯೋ ಗೊತ್ತಿಲ್ಲ, ಆದ್ರೆ ನನಗಂತೂ ಅದು ಬಹುತೇಕ ಕಾಮಿಡಿ ಸಬ್ಜೆಕ್ಟ್. ಆ ದೇಶಕ್ಕೆ ಅದರದ್ದೇ ಆದ ಒಂದು ಇತಿಹಾಸ ಇಲ್ಲ, ಪರಂಪರೆ ಇಲ್ಲ, ಬರೀ ಮತದ ಅಮಲು ಹೊತ್ಕೊಂಡು ಹುಟ್ಟಿದ ದೇಶ ಅದು. ಹೋಗ್ಲಿ, ಅದನ್ನು ಹುಟ್ಟಿಸಿದವರಿಗೆ ಮತದ ಬಗ್ಗೆ ಆದ್ರೂ ಒಂದು ನಿಯತ್ತಿತ್ತ ಅಂದ್ರೆ ಪಾಕಿಸ್ತಾನದ ಜನಕ ಅಂದ್ರೆ ಅವ್ರ ಪ್ರಕಾರ ಕಾಯ್ದೆ ಆಜಮ್ ಮೊಹಮ್ಮದ್ ಅಲಿ ಜಿನ್ನಾ ಇದ್ನಲ್ಲ, ಆತ ಯಾವತ್ತೂ ಕೂಡ ನಿಷ್ಠಾವಂತ ಇಸ್ಲಾಮಿ ಕೂಡ ಆಗಿರ್ಲಿಲ್ಲ. ಆತ ನಮಾಜಿ ಅಲ್ಲ. ಕುಡಿತವನ್ನ ಇಸ್ಲಾಂ ಹರಾಮ್ ಅಂತ ಹೇಳುತ್ತೆ, ಆದ್ರೆ ಜಿನ್ನಾಗೆ ಎಲ್ಲಾ ಅಭ್ಯಾಸಗಳು ಇದ್ವು. ಆದ್ರೂ ಅಧಿಕಾರಕ್ಕಾಗಿ ಜಿನ್ನಾ ಮತದ ಹೆಸರಲ್ಲಿ ದೇಶ ಒಡೆದ, ಪಾಕಿಸ್ತಾನ ಅನ್ನೋ ಒಂದು ಅಪವಿತ್ರ ದೇಶವನ್ನ ಹುಟ್ಟಾಕ್ದ. ಹೀಗಾಗಿ ಅಲ್ಲಿನ ಮುಸ್ಲಿಮರಿಗೆ ಇವತ್ತಿಗೂ ಕೂಡ ಮೆಕ್ಕಾದಲ್ಲಿ ಮರ್ಯಾದೆ ಇಲ್ಲ, ಅಲ್ಲಿನ ರಾಜಕಾರಣಿಗಳಿಗಂತೂ ಅವರದ್ದೇ ದೇಶದಲ್ಲಿ ಮರ್ಯಾದೆ ಇಲ್ಲ. ಇನ್ನು ನಮಗಂತೂ ಪಾಕಿಸ್ತಾನ ಅನ್ನೋದು ಬರೀ ಕತ್ತೆಗಳನ್ನು ಮಾರಾಟ ಮಾಡುವ ಒಂದು ಜೋಕರ ದೇಶ. ಇಂಥ ದೇಶದ ಪ್ರಜಾಪ್ರಭುತ್ವ ಆದ್ರೂ ಅದು ಹೇಗಿದ್ದಿರಬಹುದು ಹೇಳಿ. ಅಲ್ಲಿಗ ಚುನಾವಣೆ ಅನ್ನೋ ಮತ್ತೊಂದು ಮಹಾ ಕಾಮಿಡಿ ಶೋಗೆ ತಯಾರಿ ನಡೀತಾ ಇದೆ. ಅದರಲ್ಲಿ ಅಲ್ಲಿನ ಘಟಾನುಘಟಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಭಾರತದ ಜೊತೆ ಶಾಂತಿ ಒಪ್ಪಂದ ಮಾಡ್ಕೋಬೇಕು ಅಂತ ಹೇಳ್ತಾ ಇರುವ ನವಾಜ್ ಶರೀಫ್ ಈಗಾಗಲೇ ಪಾಕಿಸ್ತಾನದ ಪ್ರಧಾನಿ ಆಗ ಹೋದ ಫೀಲ್ ಅಲ್ಲಿದ್ದಾನೆ. ಬೆನಜೀರ್ ಭುಟ್ಟೋ ಗಂಡ ಆಸಿಫ್ ಅಲಿ ಜರ್ದಾರಿ ತನ್ನ ಮಗ ಬಿಲಾವಲ್ ಭುಟ್ಟೋ ಅಲಿಯಾಸ್ ಪಪ್ಪು ಜರ್ದಾರಿಯನ್ನ ಅಟ್ಲೀಸ್ಟ್ ಈ ಬಾರಿ ಉಪ ಪ್ರಧಾನಿಯನ್ನಾಗಾದ್ರೂ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರೋ ಹಾಗೆ ಕಾಣ್ತಾ ಇದೆ. ಇನ್ ಇವರಿಗೆ ಕಾಂಪಿಟೇಷನ್ ಇರಬಾರದು ಅನ್ನೋ ಕಾರಣಕ್ಕೂ ಏನೋ ಪಾಪ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ನಾಮಿನೇಷನ್ ತಿರಸ್ಕೃತವಾಗಿದೆ. ಆತನ ಪಾರ್ಟ್ನರ್ ಹಾಗೂ ಮಾಜಿ ವಿದೇಶಾಂಗ ಸಚಿವ ಶಾ ಮೊಹಮ್ಮದ್ ಖುರೇಶಿಯನ್ನ ಮೊನ್ನೆ ಜೈಲಿಂದ ಬಿಡುಗಡೆಯಾಗಿ ಹೊರಬಂದ ಕೂಡಲೇ ಮತ್ತೆ ಪೊಲೀಸರು ದರ್ರ ಎಳಕೊಂಡು ಹೋಗಿ ಜೈಲಿಗೆ ತಳ್ಳಿ ಬಂದಿದ್ದಾರೆ. ಆತನಿಗಂತೂ ಜೈಲು ಅನ್ನೋದು ನೆಂಟರು ಮನೆ ತರ ಆಗಿ ಹೋಗಿದೆ. ಇನ್ನು ಜೈಲಲ್ಲಿ ಇರಬೇಕಾದ ಪಾತಕಿ ಭಾರತದ ಪಾಲಿಗೆ ಮೋಸ್ಟ್ ವಾಂಟೆಡ್, ಅಮೆರಿಕದ ಭಯೋತ್ಪಾದಕರ ಪಟ್ಟಿಯಲ್ಲಿ ಕೂಡ ಸ್ಥಾನ ಪಡ್ಕೊಂಡಿರೋ ಹಫೀಜ್ ಸಯೀದ್ ನ ಮಗ ಲಷ್ಕರ್ ಎ ತೈಬಾದ ಮುಖ್ಯಸ್ಥರ ಪೈಕಿ ಒಬ್ಬ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ಸಾಕಷ್ಟು ಕ್ಷೇತ್ರಗಳಲ್ಲಿ ಅವನು ತನ್ನ ಅಭ್ಯರ್ಥಿಗಳನ್ನ ಕಣಕ್ಕೆ ಕೂಡ ಇಳಿಸ್ತಾ ಇದ್ದಾನೆ. ಅಂದ್ರೆ ಅಲ್ಲಿ ಮಾಜಿ ವಿದೇಶಾಂಗ ಸಚಿವ, ಮಾಜಿ ಪ್ರಧಾನಿ ಇವರೆಲ್ಲ ಜೈಲಲ್ಲಿ ಇರ್ತಾರೆ. ಭಯೋತ್ಪಾದಕ ರಾಜಾರೋಷವಾಗಿ ಹೊರಗಿರ್ತಾನೆ. ಮಾಜಿ ಪ್ರಧಾನಿಯ ನಾಮಿನೇಷನ್ ರಿಜೆಕ್ಟ್ ಆಗುತ್ತೆ. ಭಯೋತ್ಪಾದಕನ ಮಗ ನಾಮಿನೇಷನ್ ಸಲ್ಲಿಸಿ ಚುನಾವಣಾ ಪ್ರಚಾರ ಕೂಡ ಶುರು ಮಾಡ್ತಾನೆ. ಇದೆಲ್ಲ ಪಾಕಿಸ್ತಾನದಲ್ಲದೆ ಬೇರೆನ್ನೆಲ್ಲಾದ್ರೂ ಆಗೋದಿಕ್ಕೆ ಸಾಧ್ಯನಾ? ಹಾಗಾದ್ರೆ ಪಾಕಿಸ್ತಾನದಲ್ಲಿ ನಡೀತಿರೋ ಆ ನಪಾಕ್ ರಾಜಕಾರಣ ಹೇಗಿದೆ? ಚುನಾವಣೆಯ ಮೂಲಕ ಪಾಕಿಸ್ತಾನದ ಪಾರ್ಲಿಮೆಂಟ್ಗೆ ಹೋಗ್ತಾ ಇರೋ ಆ ಭಯೋತ್ಪಾದಕನ ಮಗ ಯಾರು? ಅವನ ಹಿನ್ನೆಲೆ ಏನು? ಅವನ ಹಸ್ತಾಂತರ ಬಯಸಿದ್ದ ಭಾರತಕ್ಕೆ ಪಾಕಿಸ್ತಾನ ಕೊಟ್ಟ ಉತ್ತರ ಏನು? ಜೊತೆಗೆ ಅಲ್ಲಿ ಚುನಾವಣಾ ಮಾಹೋಲ್ ಹೇಗಿದೆ? ಬನ್ನಿ ನೋಡೋಣ. ಗೆಳೆಯರೆ, ನವೆಂಬರ್ 26ನೇ ತಾರೀಕು ನಡೆದ ಮುಂಬೈ ದಾಳಿಯನ್ನು ನಾವು ಯಾವತ್ತಿಗಾದ್ರೂ ಮರೆಯೋದಕ್ಕೆ ಸಾಧ್ಯ ಆಗತ್ತಾ? ಅವತ್ತು 10 ಉಗ್ರರನ್ನ ಭಾರತಕ್ಕೆ ಕಳುಹಿಸಿ ಇಲ್ಲಿ 250ಕ್ಕೂ ಹೆಚ್ಚು ಅಮಾಯಕರನ್ನ ಬಲಿ ತಗೊಂಡ ಹೇಯ ಕೃತ್ಯ ಆಯ್ತಲ್ಲ, ಅದರ ಮಾಸ್ಟರ್ ಮೈಂಡ್ ಮುಲ್ಲಾ ಹಫೀಜ್ ಸಯೀದ್ನ ಭಾರತ ಯಾವತ್ತಿಗಾದ್ರೂ ಕ್ಷಮಿಸೋದಕ್ಕೆ, ಮರೆಯೋದಕ್ಕೆ ಸಾಧ್ಯ ಆದೀತಾ? ಈ ಹಫೀಜ್ ಸಯೀದ್ ಪಾಕಿಸ್ತಾನದಲ್ಲಿ ಆರಾಮಾಗಿದ್ದಾನೆ. ಅವನನ್ನು ನಾವು ಅರೆಸ್ಟ್ ಮಾಡಿದೀವಿ ಅಂತ ಹೇಳ್ಕೊಳ್ಳೋ ಪಾಕಿಸ್ತಾನ ಐಷಾರಾಮಿ ಬಂಗಲೆಯಲ್ಲಿ ಅವನನ್ನಿಟ್ಟು ಅದಕ್ಕೆ ಗೃಹ ಬಂಧನ ಅಂತ ಹೆಸರು ಕೊಟ್ಟು ಅವನನ್ನು ಸಾಕ್ತಾ ಇದೆ. ಇವತ್ತಿಗೂ ಕೂಡ ಅವನ ಲಷ್ಕರ್ ಎ ತೈಬಾ ಆಕ್ಟಿವ್ ಆಗಿದೆ. ಉಗ್ರರಿಗೆ ತರಬೇತಿಯನ್ನು ಕೊಟ್ಟು ಭಾರತದ ಗಡಿ ದಾಟಿಸಿ ಕಾಶ್ಮೀರಕ್ಕೆ ನುಗ್ಗಿಸುವ ಕೆಲಸವನ್ನು ಅವರು ಇವತ್ತಿಗೂ ಮಾಡ್ತಾ ಇದ್ದಾರೆ. ಇವನನ್ನು ನಮಗೆ ಒಪ್ಪಿಸಿ ಅಂತ ಭಾರತ ಕೇಳಿದಾಗ ಆರಂಭದಲ್ಲಿ ಅಂತವನು ಯಾರು ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ದ ಪಾಕಿಸ್ತಾನ ಆ ನಂತರ FATF ನ ಕೆಂಗಣ್ಣಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವನನ್ನ ಬಂಧಿಸುವ ನಾಟಕ ಆಡ್ತು. ಅಲ್ಲಿನ ನ್ಯಾಯಾಲಯ ಅವನಿಗೆ ಶಿಕ್ಷೆಯನ್ನು ಕೂಡ ವಿಧಿಸಿತು. ಆ ನಂತರ ಅವನಲ್ಲಿ ಆರಾಮಾಗಿ ಐಷಾರಾಮಿ ಬಂಗಲೆಯಲ್ಲಿ ಪಾಕಿಸ್ತಾನಿ ಸೇನೆಯ ಸೆಕ್ಯೂರಿಟಿಯಲ್ಲಿ ಸುಖವಾಗಿದ್ದಾನೆ. ಈಗ ಮೊನ್ನೆ ಕೂಡ ಅವನನ್ನ ನಮಗೆ ಹಸ್ತಾಂತರಿಸಿ ಅಂತ ಭಾರತ ಫಾರ್ಮಲ್ ಆಗಿ ಪಾಕಿಸ್ತಾನಕ್ಕೆ ಮತ್ತೊಂದು ಪತ್ರವನ್ನ ಕಳುಹಿಸಿಕೊಟ್ಟಿದೆ. ಆದ್ರೆ ಈ ಬಾರಿ ನಿಮ್ಮ ನಡುವೆ ಎಕ್ಸ್ಟ್ರಡಿಷನ್ ಟ್ರೀಟಿ ಅಂದ್ರೆ ಅಪರಾಧಿಗಳ ಹಸ್ತಾಂತರ ಒಪ್ಪಂದ ಇಲ್ಲ, ಹೀಗಾಗಿ ನಾವು ಇವನನ್ನ ನಿಮಗೆ ಕೊಡೋದಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಪಾಕಿಸ್ತಾನ ಅದಕ್ಕೆ ಉತ್ತರವನ್ನ ಕೊಟ್ಟಿದೆ. ಅಲ್ಲಿ ಈ ಹಫೀಜ್ ಸಯೀದ್ ಅನ್ನೋನು ಎಷ್ಟು ಪವರ್ಫುಲ್ ಅಂದ್ರೆ ಅವನ ಮಗ ಈಗ ಪಾಕಿಸ್ತಾನದ ಸಂಸತ್ತಿಗೆ ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾನೆ. ಅದು ಕೂಡ ಪಾಕಿಸ್ತಾನದ ಅತ್ಯಂತ ಜನನಿಬಿಡ ನಗರ ಅಂತ ಕರೆಸಿಕೊಳ್ಳುವ ಲಾಹೋರ್ನಿಂದ. ಅಂದಹಾಗೆ ಅವನ ಹೆಸರು ಹಫೀಜ್ ತಲ್ಹಾ ಸಯೀದ್. ಅವನು ಸಯೀದ್ ಹಫೀಜ್ ನ ಮಗ. ಲಷ್ಕರ್ ಎ ಸಂಘಟನೆಯ 2ನೇ ಅತಿ ದೊಡ್ಡ ಕಮಾಂಡರ್ ಇವನು. ಭಾರತದ ಮೋಸ್ಟ್ ವಾಂಟೆಡ್ ಉಗ್ರರ ಪಟ್ಟಿಯಲ್ಲಿ ಇವನ ಹೆಸರು ಇದೆ. ಈ ತಾಲ್ಹಾ ಭಾರತದಲ್ಲಿ ನಡೆಯುವ ಉಗ್ರ ಕೃತ್ಯಗಳಿಗೆ ಜನರನ್ನ ರಿಕ್ರೂಟ್ ಮಾಡ್ತಾನೆ, ಆ ಕೃತ್ಯಗಳಿಗೆ ಹಣ ಸಂಗ್ರಹಣೆ ಮಾಡ್ತಾನೆ, ಅವುಗಳಿಗೆ ಪ್ಲಾನ್ ರೂಪಿಸ್ತಾನೆ. ಹೀಗೆ ಲಷ್ಕರ್ ಎ ತೈಬಾ ಏನಿದೆ ಅದರ 2ನೇ ಮುಖ್ಯ ಕಮಾಂಡರ್ ಅಂತ ಇವನು ಕರೆಸ್ಕೊಳ್ತಾ ಇದ್ದಾನೆ. ಇನ್ನು ಇವನ ಬಗ್ಗೆ ಚೀನಾಗೆ ಎಷ್ಟೊಂದು ಪ್ರೀತಿ ಇದೆ ಅಂದ್ರೆ ಈ ಹಫೀಜ್ ಮಗನನ್ನ ವಿಶ್ವಸಂಸ್ಥೆಯ ಉಗ್ರರ ಪಟ್ಟಿಗೆ ಸೇರಿಸುವುದಕ್ಕೆ ಎಲ್ಲ ತಯಾರಿಗಳನ್ನ ಮಾಡಲಾಗಿತ್ತು. ಅಮೆರಿಕ ಕೂಡ ಅವತ್ತು ಭಾರತದ ಬೆಂಬಲಕ್ಕೆ ನಿಂತುಕೊಳ್ತು. ಆದರೆ ಚೈನಾ ಈ ಉಗ್ರನಿಗಾಗಿ ತನ್ನ ವಿಟೋ ಪವರ್ ಅನ್ನೇ ಬಳಸ್ತು.
ಅಂದ್ರೆ ಒಬ್ಬ ಉಗ್ರನನ್ನ ಕಾಪಾಡೋದಕ್ಕೆ ಚೈನಾ ವಿಟೋ ಪವರ್ ಅನ್ನ ಬಳಸುತ್ತೆ ಅಂದ್ರೆ ಚೈನಾಗೆ ಭಾರತದ ವಿರುದ್ಧದ ಉಗ್ರವಾದವನ್ನ ಪ್ರೋತ್ಸಾಹಿಸೋ ಬಯಕೆ ಅದಿನ್ ಎಷ್ಟಿರ್ಬೋದು ಊಹೆ ಮಾಡಿ. ಅಲ್ಲ, ಇಷ್ಟೆಲ್ಲ ಇದ್ರೂ ಕೂಡ ಈ ತಲ್ಹಾ ಇನ್ನು ಅಜ್ಞಾತ ಮುಸುಕುಧಾರಿಗಳ ಕಣ್ಣಿಗೆ ಬಿದ್ದಿಲ್ವಾ ಅಂತ ನಿಮ್ಗೆ ಅನ್ನಿಸ್ಬೋದು. ಗೆಳೆಯರೆ, ಇವನ ಆಯಸ್ಸು ತುಂಬಾ ಗಟ್ಟಿ ಇದೆ. ಒಂದಲ್ಲ ಎರಡೆರಡು ಬಾರಿ ಕೂದಲೆಳೆಯ ಅಂತರದಲ್ಲಿ ಇವನು ಸಾವಿನಿಂದ ಪಾರಾಗಿದ್ದಾನೆ. ಕಳೆದ ಬಾರಿ ಇವನು ಲಾಹೋರ್ನ ಶೋರೂಮ್ ಒಂದರಲ್ಲಿದ್ದ. ತಾಲ ಅಲ್ಲಿರುವಾಗಲೇ ಅಲ್ಲೊಂದು ಸ್ಫೋಟ ಸಂಭವಿಸಿತು. ಇವನ ಜೊತೆಗಿದ್ದವರಿಗೆ ಅಲ್ಲಿ ಹೂರ್ಗಳ ಬಳಿಗೆ ತಲುಪು ಭಾಗ್ಯ ಸಿಕ್ತು. ಆದ್ರೆ ಇವನು ಮಾತ್ರ ಸ್ವಲ್ಪದರಲ್ಲಿ ಮಿಸ್ ಆಗ್ಬಿಟ್ಟ. ಇನ್ನೊಮ್ಮೆ ಈ ಹಫೀಜ್ ಸಯೀದ್ ನ ಮನೆ ಮುಂದೆ ಬಾಂಬ್ ಸ್ಫೋಟ ನಡೀತು. ಆಗ ಕೂಡ ಅಪ್ಪ ಮಕ್ಕಳಿಬ್ರು ಹೋಗಬೇಕಿತ್ತು. ಆದ್ರೆ ಹೊರಗೆ ನಿಂತಿದ್ದ ಅಂಗರಕ್ಷಕರು ಸತ್ತು ಹೋದ್ರು. ಈ ಅಪ್ಪ ಮಕ್ಕಳು ಬದುಕುಳ್ಕೊಂಡ್ರು. ಇದಕ್ಕೂ ಮೊದಲು ಇವನು ಕಾಶ್ಮೀರ ಕಣಿವೆಯಲ್ಲಿ ಭದ್ರತಾ ಪಡೆಗಳ ಗುಂಡಿಗೆ ಬಲಿಯಾಗಬೇಕಿತ್ತು. ಆಗಲೂ ಕೂಡ ಕೂದಲೆಳೆಯ ಅಂತರದಲ್ಲಿ ತಾಲ್ಹಾ ತಪ್ಪಿಸಿಕೊಂಡಿದ್ದ. ಅಂಥವನೀಗ ಸಂಸತ್ತಿಗೆ ಪ್ರವೇಶವನ್ನು ಬಯಸಿ ಲಾಹೋರ್ನ NA-22 ಅನ್ನೋ ಕ್ಷೇತ್ರದಿಂದ ಸ್ಪರ್ಧೆಗೆ ಮುಂದಾಗ್ತಾ ಇದ್ದಾನೆ. ಇನ್ನು ಅಲ್ಲಿ ಲಷ್ಕರ್ ಉಗ್ರರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರೋದು ಕೂಡ ಇದು ಮೊದಲೇನಲ್ಲ. ಈ ಹಿಂದೆ ಇವನ ಅಪ್ಪ ಹಫೀಜ್ ಸಯೀದ್ 2018ರ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಾಹು ಅಕ್ಬರ್ ತೆಹ್ರಿಕ್ ಪಾರ್ಟಿಯನ್ನು ಮಾಡಿಕೊಂಡಿದ್ದ. ಆ ಪಕ್ಷದ ಮುಖಾಂತರ 265 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದ. ಅಲ್ಲಿ ಒಂದಷ್ಟು ಸೀಟುಗಳನ್ನ ಗೆದ್ರೂ ಕೂಡ ಪಾಕಿಸ್ತಾನದ ಸರ್ಕಾರದಲ್ಲಿ ಭಾಗಿಯಾಗಿ ನಾನು ಕೂಡ ಮಂತ್ರಿ ಆಗಬಹುದು ಅಂತ ಇವನು ಕನಸು ಕಂಡಿದ್ದ. ಬಹುಶಃ ಪಾಕಿಸ್ತಾನದ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ. ಜನ ಇವನ ಅಲ್ಲಾಹು ಅಕ್ಬರ್ ತೆಹ್ರಿಕ್ ಪಾರ್ಟಿಯನ್ನ ಮೂಸಿ ಕೂಡ ನೋಡ್ಲಿಲ್ಲ. ಹೀಗಾಗಿ ಒಂದೇ ಒಂದು ಸೀಟನ್ನ ಗೆಲ್ಲೋದಿಕ್ಕೆ ಕೂಡ ಅವನಿಗೆ ಸಾಧ್ಯ ಆಗಲಿಲ್ಲ. ಈಗ ಅವನ ಮಗ ಸಯೀದ್ ತಾಲ್ಹಾ ಪಾಕಿಸ್ತಾನ್ ಮರ್ಕಾಜಿ ಮುಸ್ಲಿಂ ಲೀಗ್ ಅನ್ನೋ ಪಾರ್ಟಿಯನ್ನ ಸ್ಥಾಪನೆ ಮಾಡಿಕೊಂಡಿದ್ದಾನೆ. ಆ ಪಕ್ಷದ ಮೂಲಕವೇ ಈಗ ಅವನು ಲಾಹೋರ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾನೆ. ಜೊತೆಗೆ ಅವನು ಇನ್ನಷ್ಟು ಅಭ್ಯರ್ಥಿಗಳನ್ನ ಕೂಡ ಕಣಕ್ಕಿಳಿಸ್ತಾ ಇದ್ದಾನೆ. ಗೆಳೆಯರೆ, ಈ ಲಾಹೋರ್ನ NA-22 ಅನ್ನೋ ಕ್ಷೇತ್ರ ಇದೆಯಲ್ಲ, ಇದು ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಸ್ಪರ್ಧೆ ಮಾಡ್ತಾ ಇದ್ದ ಕ್ಷೇತ್ರ. ಇಮ್ರಾನ್ ಈ ಕ್ಷೇತ್ರದ ಜೊತೆಗೆ ಮಿಯಾನ್ವಲಿ ಕ್ಷೇತ್ರದಿಂದ ಕೂಡ ಸ್ಪರ್ಧೆ ಮಾಡ್ತಾರೆ. ಆದ್ರೆ ಈ ಬಾರಿ ಇಮ್ರಾನ್ ಖಾನ್ ನಾಮಪತ್ರ ಅಲ್ಲಿ ತಿರಸ್ಕೃತಗೊಂಡಿದೆ. ಹಾಗಲ್ಲದೆ ಇದ್ದಿದ್ರೆ ಭಾರತದ ಮೋಸ್ಟ್ ವಾಂಟೆಡ್ ಒಬ್ಬ ಪಾಕಿಸ್ತಾನದ ಮಾಜಿ ಪ್ರಧಾನಿಯ ಎದುರು ಸ್ಪರ್ಧೆ ಮಾಡಿದ ಹಾಗಾಗ್ತಾ ಇತ್ತು. ಆದ್ರೆ ಆ ಅದೃಷ್ಟ ಈ ತಾಲ್ಹಾನಿಗೆ ಮಿಸ್ ಆಗಿದೆ. ಇನ್ನು ಇಲ್ಲಿ ಇಮ್ರಾನ್ ಖಾನ್ ಚುನಾವಣೆಗೆ ಈ ಬಾರಿ ನಿಲ್ಲೋ ಹಾಗಿಲ್ಲ. ಅದಕ್ಕೆ ಕಾರಣವಾಗ್ತಾ ಇರೋದು ಇಮ್ರಾನ್ ಖಾನ್ಗೆ ಅಲ್ಲಿನ ನ್ಯಾಯಾಲಯ 3 ವರ್ಷಗಳ ಜೈಲು ಶಿಕ್ಷೆಯನ್ನ ವಿಧಿಸಿದೆ ಅನ್ನೋದು. ಪಾಕಿಸ್ತಾನದ ಸಂವಿಧಾನದ ಪ್ರಕಾರ ಜೈಲು ಶಿಕ್ಷೆಗೆ ಗುರಿಯಾಗಿರೋರು ಚುನಾವಣೆಗೆ ಸ್ಪರ್ಧೆ ಮಾಡೋ ಹಾಗಿಲ್ಲ. ಪಾಕಿಸ್ತಾನದ ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ 63(1)H ಇಮ್ರಾನ್ ಖಾನ್ ಸ್ಪರ್ಧೆ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಇದಲ್ಲದೆ ಇಮ್ರಾನ್ ಖಾನ್ ನಾಮಿನೇಷನ್ ಅಲ್ಲಿ ಕೂಡ ಒಂದಷ್ಟು ಸಮಸ್ಯೆಗಳಿವೆಯಂತೆ. ಅಲ್ಲಿ ಇಮ್ರಾನ್ ಖಾನ್ಗೆ ಪ್ರಪೋಸರ್ ಆಗಿ ಸಹಿ ಮಾಡಿರುವ ವ್ಯಕ್ತಿ ಆ ಕ್ಷೇತ್ರದ ಮತದಾರನೇ ಅಲ್ಲ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ 2017ರ ಎಲೆಕ್ಷನ್ ಆಕ್ಟ್ ನ ಸೆಕ್ಷನ್ 60(1) ಉಲ್ಲಂಘನೆ ಅಂತ ಎಲೆಕ್ಷನ್ ರಿಟರ್ನಿಂಗ್ ಆಫೀಸರ್ ಹೇಳಿದ್ದಾರೆ. ಇನ್ನು ಇಮ್ರಾನ್ ಖಾನ್ ತನ್ನ ಸ್ವಕ್ಷೇತ್ರ ಮಿಯಾನ್ವಲಿಯಲ್ಲಿ ಕೂಡ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ಕೂಡ ಇಮ್ರಾನ್ ನಾಮಪತ್ರ ತಿರಸ್ಕೃತಗೊಂಡಿದೆ ಅಂತ ಪಾಕಿಸ್ತಾನಿ ತೆಹ್ರಿಕೆ ಇನ್ಸಾಫ್ ಪಕ್ಷ ತಿಳಿಸಿದೆ. ಇದು ಇಮ್ರಾನ್ ಖಾನ್ ಸ್ಪರ್ಧೆ ಮಾಡದ ಹಾಗೆ ತಡೆಯುವ ಹುನ್ನಾರ ಅಂತ ಆ ಪಕ್ಷ ಹೇಳ್ತಾ ಇದೆ. ಇದರ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀವಿ ಅಂತ ಇಮ್ರಾನ್ ಪಕ್ಷದ ವಕ್ತಾರರು ತಿಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಲಾಹೋರ್ ನ್ಯಾಷನಲ್ ಅಸೆಂಬ್ಲಿ 130 ಅನ್ನೋ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಬಯಸಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅವರ ನಾಮಪತ್ರ ಅಕ್ಸೆಪ್ಟ್ ಆಗಿದೆ. ಹಾಗೇನೆ ಮತ್ತೊಬ್ಬ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಅವರ ಸಹೋದರ ಶಹಬಾಜ್ ಶರೀಫ್ ಲಾಹೋರ್ನ NA-123 ಅನ್ನೋ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇದ್ದಾರೆ. ಅವರ ನಾಮಪತ್ರ ಕೂಡ ಸ್ವೀಕೃತಗೊಂಡಿದೆ. ಇನ್ನು ಈ ಕ್ಷೇತ್ರದಲ್ಲಿ ಶಹಬಾಜ್ ವಿರುದ್ಧ ಇಮ್ರಾನ್ ಪಕ್ಷದಿಂದ ಸರ್ದಾರ್ ಲತೀಫ್ ಖಾನ್ ಖೋಸಾ ಸ್ಪರ್ಧೆ ಮಾಡ್ತಾ ಇದ್ದು ಅವರ ನಾಮಪತ್ರವೂ ಅಂಗೀಕಾರಗೊಂಡಿದೆ. ಈ ಬಾರಿ ಯಾರೇ ಸ್ಪರ್ಧೆ ಮಾಡಿದ್ರು ಪ್ರಧಾನಿ ಆಗೋದು ನವಾಜ್ ಶರೀಫ್ ಅಂತ ಅವ್ರ ಪಕ್ಷ ಈಗಾಗಲೇ ನಿರ್ಧಾರ ಮಾಡಿದ ಹಾಗಿದೆ. ನವಾಜ್ ಕೂಡ ಗೆಲ್ಲುವ ಭರವಸೆಯನ್ನು ಹೊಂದಿದ್ದಾರೆ. ಮೊನ್ನೆ ತಾನೇ ಪ್ಯಾಂಡೋರಾ ಪೇಪರ್ಸ್ ಹಗರಣದಲ್ಲಿ ಶಿಕ್ಷೆಗೆ ಗುರಿಯಾಗಿ ದೇಶ ಬಿಟ್ಟು ಓಡ್ ಹೋಗಿದ್ದ ನವಾಜ್ಗೆ ಈಗ ಅಲ್ಲಿನ ನ್ಯಾಯಾಲಯ ಜಾಮೀನನ್ನು ಕೊಟ್ಟಿದೆ. ಅಲ್ಲದೆ ದೇಶದ ರಹಸ್ಯ ದಾಖಲೆಗಳನ್ನ ಬಹಿರಂಗಪಡಿಸಿದ ಆರೋಪದಲ್ಲಿ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಹಾಗೂ ಮಾಜಿ ವಿದೇಶಾಂಗ ಸಚಿವ ಖುರೇಶಿ ಇಬ್ಬರೂ ಕೂಡ ಜೈಲು ಪಾಲಾಗಿದ್ರು. ಈಗ ಇಮ್ರಾನ್ ಬಿಡುಗಡೆ ಏನೋ ಆಗಿದೆ. ಆದ್ರೆ ತೋಷಾಖಾನಾ ಪ್ರಕರಣ ಅಂದ್ರೆ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಸಿಕ್ಕ ಗಿಫ್ಟ್ ಗಳನ್ನ ಮಾರಾಟ ಮಾಡಿಕೊಂಡು ಪ್ರಕರಣದಲ್ಲಿ ಇಮ್ರಾನ್ ಖಾನ್ 3 ವರ್ಷಗಳ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಹೀಗಾಗಿ ಈ ಬಾರಿ ಆತ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಈಗ ಅಲ್ಲಿನ ಸೇನೆಗೆ ಶರೀಫ್ ಮೇಲೆ ಪ್ಯಾರ್ ಆಗಿದೆ. ಇಮ್ರಾನ್ ಕಣದಲ್ಲಿಲ್ಲದ ಹಾಗೆ ಸೇನೆ ನೋಡಿಕೊಳ್ತಾ ಇದೆ ಅನ್ನೋ ಮಾತುಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇವೆ. ಇದೆಲ್ಲದರ ನಡುವೆ ಆಫ್ಘನಿಸ್ತಾನದ ಗಡಿಯಲ್ಲಿ ಸಂಘರ್ಷದ ಕಾರ್ಮೋಡ ಮುಸುಕಿಕೊಳ್ಳೋ ಹಾಗೆ ಕಾಣ್ತಾ ಇದೆ. ಅದೇನಾಗತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ಪಾಕಿಸ್ತಾನದಲ್ಲಿ ಜೋರಾಗ್ತಾ ಇರೋ ಚುನಾವಣೆಯ ಭರಾಟೆ ಹಾಗೂ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರನೊಬ್ಬ
ಪಾಕಿಸ್ತಾನದ ಸಂಸತ್ತಿಗೆ ಹೋಗೋದಕ್ಕೆ ಮಾಡ್ತಾ ಇರೋ ತಯಾರಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.